Divine Grace Igniter. ಇಹ ಪರಗಳ ರಾಣಿ ಪರಿಶುದ್ಧ ಕನ್ಯಾ ಮರಿಯಮ್ಮನವರ ಹಬ್ಬ. ಹಬ್ಬದ ಹಿನ್ನೆಲೆ ಮತ್ತು ಮಹತ್ವ. ಇದು ಯೇಸು ಕ್ರಿಸ್ತರ ತಾಯಿ ಮಾತೆ ಮರಿಯಮ್ಮನವರನ್ನು ಸ್ವರ್ಗದ ಮತ್ತು ಭುವಿಯ ರಾಣಿ ಎಂದು ಗೌರವಿಸಿದ ಹಬ್ಬವಾಗಿದೆ. ಹನ್ನೆರಡನೆಯ ಪೋಪ್ ಪಿಯಸ್ ರವರು 1954ರಲ್ಲಿ ಈ ಹಬ್ಬವನ್ನು ಅಧಿಕೃತವಾಗಿ ಸ್ಥಾಪಿಸಿದರು. ಈ ಹಬ್ಬವನ್ನು ಆಗಸ್ಟ್ 22ರಂದು ಆಚರಿಸಲಾಗುತ್ತದೆ. ಇದು ಮಾತೆ ಮರಿಯಮ್ಮನವರ ಸ್ವರ್ಗಾರೋಹಣದ ಹಬ್ಬದ ನಂತರದ 8ನೆಯ ದಿನವಾಗಿದೆ. ಯೇಸು ಕ್ರಿಸ್ತರು ರಾಜನಾಗಿದ್ದರಿಂದ ಅವರ ತಾಯಿ ಮಾತೆ ಮರಿಯಮ್ಮನವರನ್ನು ರಾಣಿ ಎಂದು ಪರಿಗಣಿಸಲಾಗುತ್ತದೆ. ಈ ನಂಬಿಕೆಯು ಬೈಬಲ್ ಮತ್ತು ಹಳೆಯ ಒಡಂಬಡಿಕೆಯ ಘಟನೆಗಳನ್ನು ಆಧರಿಸಿದೆ. ಆಚರಣೆಗಳು. ವಿಶ್ವಾದ್ಯಂತ ಕ್ರೈಸ್ತರು ಈ ದಿನವನ್ನು ವಿಶೇಷ ಪ್ರಾರ್ಥನೆಗಳು, ಪವಿತ್ರ ಬಲಿ ಪೂಜೆಗಳು ಮತ್ತು ಮಾತೆ ಮರಿಯಮ್ಮನವರ ಸ್ತುತಿಗೆ ಸಂಬಂಧಿಸಿದ ಧಾರ್ಮಿಕ ಚಟುವಟಿಕೆಗಳ ಮೂಲಕ ಆಚರಿಸಲಾಗುತ್ತದೆ. ಅನೇಕ ಚರ್ಚ್ಗಳಲ್ಲಿ ರಾಣಿ ಮಾತೆ ಮರಿಯಮ್ಮನವರ ಪ್ರತಿಮೆಗೆ ಕಿರೀಟವನ್ನು ಅರ್ಪಿಸುವ ಸಂಪ್ರದಾಯವೂ ಇದೆ. ಈ ಹಬ್ಬವು ಕ್ರೈಸ್ತರಿಗೆ ಮಾತೆ ಮರಿಯಮ್ಮನವರ ಕರುಣೆ, ಮಾತೃತ್ವ ಮತ್ತು ಮಧ್ಯಸ್ಥಿಕೆಯ ಶಕ್ತಿಯನ್ನು ನೆನಪಿಸುತ್ತದೆ. ಪ್ರಾರ್ಥನೆ. ಓ ಮೇರಿ, ಸ್ವರ್ಗ ಮತ್ತು ಭುವಿಯ ರಾಣಿಯೇ, ಈ ಹಬ್ಬದಂದು ನಾವು ನಿಮ್ಮ ಮುಂದೆ ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಿದ ಹೃದಯಗಳೊಂದಿಗೆ ಬರುತ್ತೇವೆ. ದೇವರ ಪುತ್ರನ ತಾಯಿಯಾಗಿ ಆಯ್ಕೆಯಾದ ನೀವು ಈಗ ಮಹಿಮೆಯಲ್ಲಿ ಆತನ ಪಕ್ಕದಲ್ಲಿ ಆಳುತ್ತಿದ್ದೀರಿ. ನಿಮ್ಮ ಮಕ್ಕಳು ನಾವಾದ್ದರಿಂದ ದಯೆ ಮತ್ತು ಕರುಣೆಯಿಂದ ನಮ್ಮನ್ನು ನೋಡಿರಿ. ನಮ್ಮನ್ನು ನಿಮ್ಮ ನಂಬಿಕೆ, ದೀನತೆ ಮತ್ತು ಪ್ರೀತಿಯ ಉದಾಹರಣೆಯನ್ನು ಅನುಸರಿಸಲು ಸಹಾಯ ಮಾಡಿ. ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮಗೆ ಮಾರ್ಗದರ್ಶನ ನೀಡಿ ಮತ್ತು ನಮಗೆ ಅಗತ್ಯವಿರುವ ಸಮಯದಲ್ಲಿ ನಮಗಾಗಿ ಮಧ್ಯಸ್ಥಿಕೆ ವಹಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಸದಾಕಾಲಕ್ಕೂ ಆಮೆನ್. ತಂದೆಯ ಮತ್ತು ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.